ಇನ್ನು ಹೊಸಪೇಟೆಯ ಗಣಿ ಉದ್ಯಮಿ ಕಾಂಗ್ರೆಸ್ ನಾಯಕನ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಬೆಳ್ಳಂಬೆಳಗ್ಗೆ ಇಡಿ ಅಧಿಕಾರಿಗಳು ಈ ನಾಯಕರಿಗೂ ಕೂಡ ಶಾಕ್ ಅನ್ನು ಕೊಡುವ ಕೆಲಸವನ್ನು ಮಾಡಿದ್ದಾರೆ. ಹೊಸಪೇಟೆಯ ಗಣಿ ಉದ್ಯಮಿ ಕಾಂಗ್ರೆಸ್ ನಾಯಕರಿಗೆ ಇಡಿ ಶಾಕ್ ಕೊಟ್ಟಿರೋದು ಕಾಂಗ್ರೆಸ್ ನಗರಸಭೆ ಸದಸ್ಯ ಕಾರದಪುಡಿ ಮಹೇಶ್. ಈ ಕಾರದಪುಡಿ ಮಹೇಶ್ ಮನೆ ಮೇಲೆ ರೇಡ್ ನಡೆದಿದೆ. ಮಹೇಶ್ ಕಚೇರಿ ಮತ್ತು ಸ್ಟೀಲ್ ಅಂಗಡಿಯ ಮೇಲೆ ಇಡಿ ದಾಳಿ ನಡೆಸಿದೆ. 20ನೇ ವಾರ್ಡ್ನ ಕಾಂಗ್ರೆಸ್ ಸದಸ್ಯರಾಗಿರುವಂಥ ಕಾರದಪುಡಿ ಮಹೇಶ್ ಇವರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಮನೆಯಲ್ಲಿ ತೀವ್ರ ಶೋಧವನ್ನು ನಡೆಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಗಣಿ ಉದ್ಯಮಿ ಮತ್ತು ಕಾಂಗ್ರೆಸ್ನ ನಾಯಕ. ಇನ್ನು ಮತ್ತೊಂದು ಕಡೆ ಸ್ವಸ್ತಿಕ್ ನಾಗರಾಜ್ ಇವರ ಮನೆ ಮೇಲೂ ಕೂಡ ಇಡಿ ರೇಡ್ ಆಗಿದೆ. ವಿಜಯನಗರದ ಹೊಸಪೇಟೆಯ MJ ನಗರದ ರಸ್ತೆಯಲ್ಲಿರುವಂಥ ಮನೆ. ಇಡಿ ದಾಳಿಯ ವೇಳೆ ಮನೆಯಲ್ಲಿದ್ದ ಗಣಿ ಉದ್ಯಮಿ ಸ್ವಸ್ತಿಕ್ ನಾಗರಾಜ್ ದಾಖಲೆಗಳ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಹೊಸಪೇಟೆಯ ಗಣಿ ಉದ್ಯಮಿ ಮತ್ತು ಕಾಂಗ್ರೆಸ್ ನಾಯಕರಿಗೆ ಇಡಿ ಈ ರೀತಿ ಶಾಕ್ ಕೊಟ್ಟಿದೆ. ಒಂದು ಕಡೆ ಕಾರದಪುಡಿ ಮಹೇಶ್, ಮತ್ತೊಂದು ಕಡೆ ಸ್ವಸ್ತಿಕ್ ನಾಗರಾಜ್ ಇವರ ಮನೆಗಳ ಮೇಲೆ ದಾಳಿಯಾಗಿದೆ. ಕಾರದಪುಡಿ ಮಹೇಶ್, ಸ್ವಸ್ತಿಕ್ ನಾಗರಾಜ್ ಈ ಇಬ್ಬರೂ ನಾಯಕರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಕಾರದಪುಡಿ ಮಹೇಶ್ ಕಾಂಗ್ರೆಸ್ ನಗರಸಭೆ ಸದಸ್ಯ. ಮತ್ತೊಂದು ಕಡೆ 20ನೇ ವಾರ್ಡ್ನ ಕಾಂಗ್ರೆಸ್ ಸದಸ್ಯರಾಗಿರುವಂಥ ಕಾರದಪುಡಿ ಮಹೇಶ್ ಮನೆಯಲ್ಲಿ ತೀವ್ರ ಶೋಧವನ್ನು ನಡೆಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಇನ್ನು ಗಣಿ ಉದ್ಯಮಿಯಾಗಿರುವಂಥ ಸ್ವಸ್ತಿಕ್ ನಾಗರಾಜ್ ಇವರ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ದಾಖಲಾತಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ಪ್ರತಿನಿಧಿ ವಿಜಯನಗರ ಪ್ರತಿನಿಧಿ ಸುರೇಶ್ ಈಗ ನೇರ ಸಂಪರ್ಕದಲ್ಲಿ. ಸುರೇಶ್, ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸ್ತಾ ಇರೋದು ಈ ಇಬ್ಬರೂ ನಾಯಕರ ಹಿನ್ನೆಲೆ ಏನು? ಇವರು ಇಡಿ ದಾಳಿಗೆ ಕಾರಣ ಆಗೋದಕ್ಕೇನು? ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಖಂಡಿತ ಶ್ರೀಪಾದ್, ಏನು ಬೆಳ್ಳಂಬೆಳಗ್ಗೆ ವಿಜಯನಗರದ ಇಬ್ಬರು ಗಣಿ ಉದ್ಯಮಿಗಳು ಸ್ವಸ್ತಿಕ್ ನಾಗರಾಜ್ ಮತ್ತು ಕಾರದಪುಡಿ ಮಹೇಶ್ ಅವರ ಮನೆಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿರ್ತಕ್ಕಂಥದ್ದು. ಏನು ಇಬ್ಬರ ಹಿನ್ನೆಲೆಯನ್ನ ನಾವು ನೋಡೋದಾದ್ರೆ ನಿಜಕ್ಕೂ ಕೂಡ ಇವರಿಬ್ರು ಕೂಡ ಹಿಂದೆ ಏನು ಬೇಲೆಕೇರಿ ಅಕ್ರಮ ಅದಿರು ಸಾಗಾಟ ಪ್ರಕರಣ ಇತ್ತು. ಆ ಅದಿರು ಸಾಗಾಟ ಅಕ್ರಮ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಆರೋಪ ಇರ್ತಕ್ಕಂಥದ್ದು. ಏನು ಹೊಸಪೇಟೆಯ ಇಬ್ರು ಟ್ರೇಡ್ ಅನ್ನ ಮಾಡಿರ್ತಾರೆ, ಅದಿರು ರಫ್ತನ್ನ ಮಾಡಿರ್ತಾರೆ. ನಾವು ಇರ್ತಕ್ಕಂಥದ್ದು ಇದು ಕಾರದಪುಡಿ ಮಹೇಶ್ ಅವರ ಮನೆಯ ಬಳಿ ಇರ್ತಕ್ಕಂಥದ್ದು. ಈ ಅಕ್ರಮ ಅದಿರು ಪ್ರಕರಣದಲ್ಲಿ ಬೆಳಗ್ಗೆ ಇಬ್ಬರಿಗೂ ಕೂಡ ಇಡಿ ಅಧಿಕಾರಿಗಳು ಶಾಕ್ ಅನ್ನ ನೀಡಿರ್ತಕ್ಕಂಥದ್ದು. ಏನು ಹಲವು ವರ್ಷಗಳಿಂದ ಈ ಬೇಲೆಕೇರಿ ಅದಿರು ಅಕ್ರಮ ಸಾಗಾಟ ಪ್ರಕರಣದಲ್ಲಿ ತನಿಖೆಗಳು ನಡೀತಾ ಇದಾವೆ. ನಾನಾ ರೀತಿಯ ತನಿಖೆಗಳನ್ನ ಮಾಡ್ಲಾಗ್ತಾ ಇದೆ. ಆ ಒಂದು ತನಿಖೆಯ ಮುಂದುವರೆದ ಭಾಗವಾಗಿ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಸಂಪೂರ್ಣವಾಗಿ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥದ್ದು. ಕಾರದಪುಡಿ ಮಹೇಶ್ ಈಗ ಸದ್ಯ 20ನೇ ವಾರ್ಡ್ನ ನಗರಸಭೆಯ ಕಾಂಗ್ರೆಸ್ನ ಸದಸ್ಯರು ಕೂಡ. ಅದರ ಜೊತೆಗೆ ಏನೋ ಸ್ವಸ್ತಿಕ್ ನಾಗರಾಜ್ ಏನಿದ್ದಾರೆ ಅವರು ಕೂಡ ಟ್ರೇಡಿಂಗ್ ಅಲ್ಲಿ ಇದ್ರು ಅಂತಕ್ಕಂಥದ್ದು. ಹಾಗಾಗಿ ಏನು ಈ ಬೇಲೆಕೇರಿ ಅದಿರು ನಾಪತ್ತೆ ಪ್ರಕರಣ ಏನಿದೆ, ಆ ಬೇಲೆಕೇರಿ ಅದಿರು ಅಕ್ರಮ ಸಾಗಾಟ ಪ್ರಕರಣದಲ್ಲಿ ಇಬ್ಬರ ಹೆಸರು ಕೂಡ ಕೇಳಿ ಬಂದಿರ್ತಕ್ಕಂಥದ್ದು. ಶ್ರೀಪಾದ್, ಅವರ ಮೇಲೆ ಸಾಕಷ್ಟು ಆರೋಪಗಳು ಕೂಡ ಇದ್ದಿದ್ದು ಸತ್ಯ ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಸುರೇಶ್ ಮಾಹಿತಿ. ಇನ್ನು ಹೊಸಪೇಟೆಯ ಗಣಿ ಉದ್ಯಮಿ ಕಾಂಗ್ರೆಸ್ ನಾಯಕನ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಬೆಳ್ಳಂಬೆಳಗ್ಗೆ ಇಡಿ ಅಧಿಕಾರಿಗಳು ಈ ನಾಯಕರಿಗೂ ಕೂಡ ಶಾಕ್ ಅನ್ನು ಕೊಡುವ ಕೆಲಸವನ್ನು ಮಾಡಿದ್ದಾರೆ. ಹೊಸಪೇಟೆಯ ಗಣಿ ಉದ್ಯಮಿ ಕಾಂಗ್ರೆಸ್ ನಾಯಕರಿಗೆ ಇಡಿ ಶಾಕ್ ಕೊಟ್ಟಿರೋದು ಕಾಂಗ್ರೆಸ್ ನಗರಸಭೆ ಸದಸ್ಯ ಕಾರದಪುಡಿ ಮಹೇಶ್. ಈ ಕಾರದಪುಡಿ ಮಹೇಶ್ ಮನೆ ಮೇಲೆ ರೇಡ್ ನಡೆದಿದೆ. ಮಹೇಶ್ ಕಚೇರಿ ಮತ್ತು ಸ್ಟೀಲ್ ಅಂಗಡಿಯ ಮೇಲೆ ಇಡಿ ದಾಳಿ ನಡೆಸಿದೆ. 20ನೇ ವಾರ್ಡ್ನ ಕಾಂಗ್ರೆಸ್ ಸದಸ್ಯರಾಗಿರುವಂಥ ಕಾರದಪುಡಿ ಮಹೇಶ್ ಇವರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಮನೆಯಲ್ಲಿ ತೀವ್ರ ಶೋಧವನ್ನು ನಡೆಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಗಣಿ ಉದ್ಯಮಿ ಮತ್ತು ಕಾಂಗ್ರೆಸ್ನ ನಾಯಕ. ಇನ್ನು ಮತ್ತೊಂದು ಕಡೆ ಸ್ವಸ್ತಿಕ್ ನಾಗರಾಜ್ ಇವರ ಮನೆ ಮೇಲೂ ಕೂಡ ಇಡಿ ರೇಡ್ ಆಗಿದೆ. ವಿಜಯನಗರದ ಹೊಸಪೇಟೆಯ MJ ನಗರದ ರಸ್ತೆಯಲ್ಲಿರುವಂಥ ಮನೆ. ಇಡಿ ದಾಳಿಯ ವೇಳೆ ಮನೆಯಲ್ಲಿದ್ದ ಗಣಿ ಉದ್ಯಮಿ ಸ್ವಸ್ತಿಕ್ ನಾಗರಾಜ್ ದಾಖಲೆಗಳ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು.
ಹೊಸಪೇಟೆಯ ಗಣಿ ಉದ್ಯಮಿ ಮತ್ತು ಕಾಂಗ್ರೆಸ್ ನಾಯಕರಿಗೆ ಇಡಿ ಈ ರೀತಿ ಶಾಕ್ ಕೊಟ್ಟಿದೆ. ಒಂದು ಕಡೆ ಕಾರದಪುಡಿ ಮಹೇಶ್, ಮತ್ತೊಂದು ಕಡೆ ಸ್ವಸ್ತಿಕ್ ನಾಗರಾಜ್ ಇವರ ಮನೆಗಳ ಮೇಲೆ ದಾಳಿಯಾಗಿದೆ. ಕಾರದಪುಡಿ ಮಹೇಶ್, ಸ್ವಸ್ತಿಕ್ ನಾಗರಾಜ್ ಈ ಇಬ್ಬರೂ ನಾಯಕರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಕಾರದಪುಡಿ ಮಹೇಶ್ ಕಾಂಗ್ರೆಸ್ ನಗರಸಭೆ ಸದಸ್ಯ, ಮತ್ತೊಂದು ಕಡೆ 20ನೇ ವಾರ್ಡ್ನ ಕಾಂಗ್ರೆಸ್ ಸದಸ್ಯರಾಗಿರುವಂಥ ಕಾರದಪುಡಿ ಮಹೇಶ್ ಮನೆಯಲ್ಲಿ ತೀವ್ರ ಶೋಧವನ್ನು ನಡೆಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಇನ್ನು ಗಣಿ ಉದ್ಯಮಿಯಾಗಿರುವಂಥ ಸ್ವಸ್ತಿಕ್ ನಾಗರಾಜ್ ಇವರ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ದಾಖಲಾತಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ. ಇನ್ನಷ್ಟು ಅಪ್ಡೇಟ್ಸ್ ಅನ್ನು ಕೊಡ್ತಾರೆ ಪ್ರತಿನಿಧಿ ವಿಜಯನಗರ ಪ್ರತಿನಿಧಿ ಸುರೇಶ್ ಈಗ ನೇರ ಸಂಪರ್ಕದಲ್ಲಿ. ಸುರೇಶ್, ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸ್ತಾ ಇರೋದು ಈ ಇಬ್ಬರೂ ನಾಯಕರ ಹಿನ್ನೆಲೆ ಏನು, ಇವರು ಇಡಿ ದಾಳಿಗೆ ಕಾರಣ ಆಗೋದಕ್ಕೇನು, ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಖಂಡಿತ ಶ್ರೀಪಾದ್, ಏನು ಬೆಳಗ್ಗೆ ವಿಜಯನಗರದ ಇಬ್ಬರು ಗಣಿ ಉದ್ಯಮಿಗಳು ಸ್ವಸ್ತಿಕ್ ನಾಗರಾಜ್ ಮತ್ತು ಕಾರದಪುಡಿ ಮಹೇಶ್ ಅವರ ಮನೆಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿರ್ತಕ್ಕಂಥದ್ದು. ಏನು ಇಬ್ಬರ ಹಿನ್ನೆಲೆಯನ್ನ ನಾವು ನೋಡೋದಾದ್ರೆ ನಿಜಕ್ಕೂ ಕೂಡ ಇವರಿಬ್ರು ಕೂಡ ಹಿಂದೆ ಏನು ಬೇಲೆಕೇರಿ ಅಕ್ರಮ ಅದಿರು ಸಾಗಾಟ ಪ್ರಕರಣ ಇತ್ತು. ಆ ಅದಿರು ಸಾಗಾಟ ಅಕ್ರಮ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂಥ ಆರೋಪ ಇರ್ತಕ್ಕಂಥದ್ದು. ಏನು ಹೊಸಪೇಟೆಯ ಇಬ್ರು ಟ್ರೇಡ್ ಅನ್ನ ಮಾಡಿರ್ತಾರೆ, ಅದಿರು ರಫ್ತನ್ನ ಮಾಡಿರ್ತಾರೆ. ನಾವು ಇರ್ತಕ್ಕಂಥದ್ದು ಇದು ಕಾರದಪುಡಿ ಮಹೇಶ್ ಅವರ ಮನೆಯ ಬಳಿ ಇರ್ತಕ್ಕಂಥದ್ದು. ಈ ಅಕ್ರಮ ಅದಿರು ಪ್ರಕರಣದಲ್ಲಿ ಬೆಳಗ್ಗೆ ಇಬ್ಬರಿಗೂ ಕೂಡ ಇಡಿ ಅಧಿಕಾರಿಗಳು ಶಾಕ್ ಅನ್ನ ನೀಡಿರ್ತಕ್ಕಂಥದ್ದು. ಏನು ಹಲವು ವರ್ಷಗಳಿಂದ ಈ ಬೇಲೆಕೇರಿ ಅದಿರು ಅಕ್ರಮ ಸಾಗಾಟ ಪ್ರಕರಣದಲ್ಲಿ ತನಿಖೆಗಳು ನಡೀತಾ ಇದಾವೆ, ನಾನಾ ರೀತಿಯ ತನಿಖೆಗಳನ್ನ ಮಾಡ್ಲಾಗ್ತಾ ಇದೆ. ಆ ಒಂದು ತನಿಖೆಯ ಮುಂದುವರೆದ ಭಾಗವಾಗಿ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಸಂಪೂರ್ಣವಾಗಿ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥದ್ದು. ಕಾರದಪುಡಿ ಮಹೇಶ್ ಈಗ ಸದ್ಯ 20ನೇ ವಾರ್ಡ್ನ ನಗರಸಭೆಯ ಕಾಂಗ್ರೆಸ್ನ ಸದಸ್ಯರು ಕೂಡ, ಅದರ ಜೊತೆಗೆ ಏನೋ ಸ್ವಸ್ತಿಕ್ ನಾಗರಾಜ್ ಏನಿದ್ದಾರೆ ಅವರು ಕೂಡ ಟ್ರೇಡಿಂಗ್ ಅಲ್ಲಿ ಇದ್ರು ಅಂತಕ್ಕಂಥದ್ದು. ಹಾಗಾಗಿ ಏನು ಈ ಬೇಲೆಕೇರಿ ಅದಿರು ನಾಪತ್ತೆ ಪ್ರಕರಣ ಏನಿದೆ, ಆ ಬೇಲೆಕೇರಿ ಅದಿರು ಅಕ್ರಮ ಸಾಗಾಟ ಪ್ರಕರಣದಲ್ಲಿ ಇಬ್ಬರ ಹೆಸರು ಕೂಡ ಕೇಳಿ ಬಂದಿರ್ತಕ್ಕಂಥದ್ದು. ಶ್ರೀಪಾದ್, ಅವರ ಮೇಲೆ ಸಾಕಷ್ಟು ಆರೋಪಗಳು ಕೂಡ ಇದ್ದಿದ್ದು ಸತ್ಯ ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಸುರೇಶ್ ಮಾಹಿತಿ. ಇನ್ನು ಹೊಸಪೇಟೆಯ ಗಣಿ ಉದ್ಯಮಿ ಕಾಂಗ್ರೆಸ್ ನಾಯಕನ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಬೆಳಗ್ಗೆ ಇಡಿ ಅಧಿಕಾರಿಗಳು ಈ ನಾಯಕರಿಗೂ ಕೂಡ ಶಾಕ್ ಅನ್ನು ಕೊಡುವ ಕೆಲಸವನ್ನು ಮಾಡಿದ್ದಾರೆ. ಹೊಸಪೇಟೆಯ ಗಣಿ ಉದ್ಯಮಿ ಕಾಂಗ್ರೆಸ್ ನಾಯಕರಿಗೆ ಇಡಿ ಶಾಕ್ ಕೊಟ್ಟಿರೋದು ಕಾಂಗ್ರೆಸ್ ನಗರಸಭೆ ಸದಸ್ಯ ಕಾರದಪುಡಿ ಮಹೇಶ್. ಈ ಕಾರದಪುಡಿ ಮಹೇಶ್ ಮನೆ ಮೇಲೆ ರೇಡ್ ನಡೆದಿದೆ. ಮಹೇಶ್ ಕಚೇರಿ ಮತ್ತು ಸ್ಟೀಲ್ ಅಂಗಡಿಯ ಮೇಲೆ ಇಡಿ ದಾಳಿ ನಡೆಸಿದೆ. 20ನೇ ವಾರ್ಡ್ನ ಕಾಂಗ್ರೆಸ್ ಸದಸ್ಯರಾಗಿರುವಂಥ ಕಾರದಪುಡಿ ಮಹೇಶ್ ಇವರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಮನೆಯಲ್ಲಿ ತೀವ್ರ ಶೋಧವನ್ನು ನಡೆಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಗಣಿ ಉದ್ಯಮಿ ಮತ್ತು ಕಾಂಗ್ರೆಸ್ನ ನಾಯಕ, ಇನ್ನು ಮತ್ತೊಂದು ಕಡೆ ಸ್ವಸ್ತಿಕ್ ನಾಗರಾಜ್ ಇವರ ಮನೆ ಮೇಲೂ ಕೂಡ ಇಡಿ ರೇಡ್ ಆಗಿದೆ. ವಿಜಯನಗರದ ಹೊಸಪೇಟೆಯ MJ ನಗರದ ರಸ್ತೆಯಲ್ಲಿರುವಂಥ ಮನೆ, ಇಡಿ ದಾಳಿಯ ವೇಳೆ ಮನೆಯಲ್ಲಿದ್ದ ಗಣಿ ಉದ್ಯಮಿ ಸ್ವಸ್ತಿಕ್ ನಾಗರಾಜ್ ದಾಖಲೆಗಳ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಹೊಸಪೇಟೆಯ ಗಣಿ ಉದ್ಯಮಿ ಮತ್ತು ಕಾಂಗ್ರೆಸ್ ನಾಯಕರಿಗೆ ಇಡಿ ಈ ರೀತಿ ಶಾಕ್ ಕೊಟ್ಟಿದೆ. ಒಂದು ಕಡೆ ಕಾರದಪುಡಿ ಮಹೇಶ್, ಮತ್ತೊಂದು ಕಡೆ ಸ್ವಸ್ತಿಕ್ ನಾಗರಾಜ್ ಇವರ ಮನೆಗಳ ಮೇಲೆ ದಾಳಿಯಾಗಿದೆ. ಕಾರದಪುಡಿ ಮಹೇಶ್, ಸ್ವಸ್ತಿಕ್ ನಾಗರಾಜ್ ಈ ಇಬ್ಬರೂ ನಾಯಕರ ಮನೆ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿದ್ದಾರೆ. ಕಾರದಪುಡಿ ಮಹೇಶ್ ಕಾಂಗ್ರೆಸ್ ನಗರಸಭೆ ಸದಸ್ಯ, ಮತ್ತೊಂದು ಕಡೆ 20ನೇ ವಾರ್ಡ್ನ ಕಾಂಗ್ರೆಸ್ ಸದಸ್ಯರಾಗಿರುವಂಥ ಕಾರದಪುಡಿ ಮಹೇಶ್ ಮನೆಯಲ್ಲಿ ತೀವ್ರ ಶೋಧವನ್ನು ನಡೆಸ್ತಾ ಇದ್ದಾರೆ ಇಡಿ ಅಧಿಕಾರಿಗಳು. ಇನ್ನು ಗಣಿ ಉದ್ಯಮಿಯಾಗಿರುವಂಥ ಸ್ವಸ್ತಿಕ್ ನಾಗರಾಜ್ ಇವರ ಮನೆ ಮೇಲೂ ಕೂಡ ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸಿ ದಾಖಲಾತಿ ಪರಿಶೀಲನೆಯನ್ನು ಮಾಡ್ತಾ ಇದ್ದಾರೆ.
ಇನ್ನಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ಪ್ರತಿನಿಧಿ ವಿಜಯನಗರ ಪ್ರತಿನಿಧಿ ಸುರೇಶ್ ಈಗ ನೇರ ಸಂಪರ್ಕದಲ್ಲಿ. ಸುರೇಶ್, ಇಡಿ ಅಧಿಕಾರಿಗಳು ದಾಳಿಯನ್ನು ನಡೆಸ್ತಾ ಇರೋದು ಈ ಇಬ್ಬರು ನಾಯಕರ ಹಿನ್ನೆಲೆ ಏನು? ಇವರು ಇಡಿ ದಾಳಿಗೆ ಕಾರಣ ಆಗೋದಕ್ಕೇನು? ಏನೆಲ್ಲ ಅಪ್ಡೇಟ್ಸ್ ಕೊಡ್ತೀರಿ ವಿಚಾರಕ್ಕೆ ಸಂಬಂಧಪಟ್ಟಂಗೆ? ಖಂಡಿತ ಶ್ರೀಪಾದ್, ಏನು ಬೆಳ್ಳಂಬೆಳಗ್ಗೆ ವಿಜಯನಗರದ ಇಬ್ಬರು ಗಣಿ ಉದ್ಯಮಿಗಳು ಸ್ವಸ್ತಿಕ್ ನಾಗರಾಜ್ ಮತ್ತು ಕಾರ್ಪುಡಿ ಮಹೇಶ್ ಅವರ ಮನೆಗಳ ಮೇಲೆ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿರ್ತಕ್ಕಂಥದ್ದು. ಏನು ಇಬ್ಬರ ಹಿನ್ನೆಲೆಯನ್ನ ನಾವು ನೋಡೋದಾದ್ರೆ ನಿಜಕ್ಕೂ ಕೂಡ ಇವರಿಬ್ರು ಕೂಡ ಹಿಂದೆ ಏನು ಬೇಲೆಕೇರಿ ಅಕ್ರಮ ಅದಿರು ಸಾಗಾಟ ಪ್ರಕರಣ ಇತ್ತು. ಆ ಅದಿರು ಸಾಗಾಟ ಅಕ್ರಮ ಪ್ರಕರಣದಲ್ಲಿ ಭಾಗಿಯಾಗಿರ್ತಕ್ಕಂತ ಆರೋಪ ಇರ್ತಕ್ಕಂಥದ್ದು. ಏನು ಹೊಸಪೇಟೆಯ ಇಬ್ರು ಟ್ರೇಡ್ ಅನ್ನ ಮಾಡಿರ್ತಾರೆ, ಅದಿರು ರಫ್ತನ್ನ ಮಾಡಿರ್ತಾರೆ. ನಾವು ಇರ್ತಕ್ಕಂಥದ್ದು ಇದು ಕಾರ್ಪುಡಿ ಮಹೇಶ್ ಅವರ ಮನೆಯ ಬಳಿ ಇರ್ತಕ್ಕಂಥದ್ದು. ಈ ಅಕ್ರಮ ಅದಿರು ಪ್ರಕರಣದಲ್ಲಿ ಬೆಳಗ್ಗೆ ಇಬ್ಬರಿಗೂ ಕೂಡ ಇಡಿ ಅಧಿಕಾರಿಗಳು ಶಾಕ್ ಅನ್ನ ನೀಡಿರ್ತಕ್ಕಂಥದ್ದು. ಏನು ಹಲವು ವರ್ಷಗಳಿಂದ ಈ ಬೇಲೆಕೇರಿ ಅದಿರು ಅಕ್ರಮ ಸಾಗಾಟ ಪ್ರಕರಣದಲ್ಲಿ ತನಿಖೆಗಳು ನಡೀತಾ ಇದಾವೆ. ನಾನಾ ರೀತಿಯ ತನಿಖೆಗಳನ್ನ ಮಾಡ್ಲಾಗ್ತಾ ಇದೆ. ಆ ಒಂದು ತನಿಖೆಯ ಮುಂದುವರೆದ ಭಾಗವಾಗಿ ಇಡಿ ಅಧಿಕಾರಿಗಳು ದಾಳಿಯನ್ನ ಮಾಡಿ ಸಂಪೂರ್ಣವಾಗಿ ದಾಖಲೆಗಳನ್ನ ಪರಿಶೀಲನೆ ಮಾಡ್ತಾ ಇರ್ತಕ್ಕಂಥದ್ದು. ಕಾರ್ಪುಡಿ ಮಹೇಶ್ ಈಗ ಸದ್ಯ 20ನೇ ವಾರ್ಡ್ನ ನಗರಸಭೆಯ ಕಾಂಗ್ರೆಸ್ನ ಸದಸ್ಯರು ಕೂಡ, ಅದರ ಜೊತೆಗೆ ಏನೋ ಸ್ವಸ್ತಿಕ್ ನಾಗರಾಜ್ ಏನಿದ್ದಾರೆ ಅವರು ಕೂಡ ಟ್ರೇಡಿಂಗ್ ಅಲ್ಲಿ ಇದ್ರು ಅಂತಕ್ಕಂಥದ್ದು. ಹಾಗಾಗಿ ಏನು ಈ ಬೇಲೆಕೇರಿ ಅದಿರು ನಾಪತ್ತೆ ಪ್ರಕರಣ ಏನಿದೆ, ಆ ಬೇಲೆಕೇರಿ ಅದಿರು ಅಕ್ರಮ ಸಾಗಾಟ ಪ್ರಕರಣದಲ್ಲಿ ಇಬ್ಬರ ಹೆಸರು ಕೂಡ ಕೇಳಿ ಬಂದಿರ್ತಕ್ಕಂಥದ್ದು. ಶ್ರೀಪಾದ್, ಅವರ ಮೇಲೆ ಸಾಕಷ್ಟು ಆರೋಪಗಳು ಕೂಡ ಇದ್ದಿದ್ದು ಸತ್ಯ ಶ್ರೀಪಾದ್. ಓಕೆ, ಥ್ಯಾಂಕ್ ಯು ಸುರೇಶ್ ಮಾಹಿತಿ.